ಐ ಥಿಂಕ್ ಇನ್ಮೇಲೆ ಜಾನಕಿ ರಾಮ್ಗೆ ನನ್ನಿಂದ ಏನೂ ತೊಂದರೆ ಕೊಡಬಾರ್ದು. ದೇ ಆರ್ ಗುಡ್, ಪರ್ಫೆಕ್ಟ್ ಗಂಡ ಹೆಂಡತಿ. ನಂದಿ ಮಾತು ಕೇಳಿಕೊಂಡು ಸುಮ್ಮನೆ ತಪ್ಪು ಮಾಡ್ತಿದ್ದೀನಿ ಅನಿಸುತ್ತೆ. ಅವ್ರ ಪಾಡಿಗೆ ಅವ್ರನ್ನ ಆರಾಮಾಗಿ ಬಿಡೋದೇ ಒಳ್ಳೆಯದು. ನಾನು ಈ ಊರಿಗೆ ಬಂದಾಗ ನನಗೆ ಯಾರ ಪರಿಚಯನೂ ಇರಲಿಲ್ಲ. ಆಗ ನನಗೆ ಇರೋಕ್ಕೆ ಜಾಗ ಕೊಟ್ಟಿದ್ದು ದೊಡ್ಡ ಮನೆಯವರು. ಇನ್ನು ಹೇಳಬೇಕಂದ್ರೆ ರಾಮ್ ಅವರು. ಆಗ ನಾನು ಅವರು ನನಗೆ ಮಾಡಿದ್ದು ಸಹಾಯ ಅಂತಲೇ ಅಂದ್ಕೊಂಡಿದ್ದೆ. ಆಮೇಲೆ ನಿಧಾನವಾಗಿ ರಾಮ್ ಅವರ ನಿಜವಾದ ಉದ್ದೇಶ ಏನು ಅಂತ ಗೊತ್ತಾಯಿತು. ನನ್ನ ಹತ್ರ ಮಾತಾಡೋ ಹಾಗೆ ನನ್ನ ಮುಟ್ತಿದ್ರು, ತಪ್ಪಾಗಿ ನೋಡ್ತಿದ್ರು. ಅವ್ರ ನಡತೆ ಇಷ್ಟ ಆಗದೆ ದೊಡ್ಡ ಮನೆಯಿಂದ ಹೊರಗೆ ಬಂದೆ. ಆದರೆ ಅದು ಅವ್ರಿಗೆ ಇನ್ನೂ ಸಲಿಗೆ ಆಗೋಯ್ತು. ಯಾವಾಗಂದರೆ ಆವಾಗ ನನ್ನ ರೂಮ್ಗೆ ಬರೋಕ್ಕೆ ಶುರು ಮಾಡಿದ್ರು. ನನಗೆ ಇಷ್ಟ ಇಲ್ಲ ಅಂದರೂ ಹಿಂಸೆ ಮಾಡ್ತಿದ್ರು. ನನ್ನ ಬಲವಂತ ಮಾಡಿ ಮೋಸ ಮಾಡಿದ್ದಾರೆ. ಅವರು ದೊಡ್ಡ ಮನೆಯವರು. ಅವ್ರ ಬಗ್ಗೆ ಯಾರಿಗೆ ಹೇಳಿದ್ರೋ ಯಾರೂ ನನ್ನ ಮಾತು ಕೇಳಲ್ಲ. ನನಗೆ ನ್ಯಾಯ ಅಂತೂ ಸಿಗಲ್ಲ. ಆದ್ದರಿಂದ ನಾನು ಈ ನಿರ್ಧಾರಕ್ಕೆ ಬಂದಿದ್ದೀನಿ. ಇಂತಿ ನಿಮ್ಮ ಸೋನಾಕ್ಷಿ. ನಂದಿ, ಯು ಚೀಟ್. ನನಗೆ ಮೋಸ ಮಾಡಿಬಿಟ್ಟಲ್ಲ. ಲೇ ಚಂದ್ರಿ, ಇಷ್ಟು ದಿನ ನೀನು ನನ್ನ ಜೊತೆ ಇದ್ದಿದ್ದಕ್ಕೆ ಇವತ್ತು ಉಪಯೋಗಕ್ಕೆ ಬರೋ ಅಂತ ಒಂದು ಕೆಲಸ ಮಾಡಿದೆ ಕಣೆ ನೀನು. ಆದ್ರೂ ಅಕ್ಕ, ಸೋನು ಮನೇಲಿದ್ದಾಗ ನನ್ನ ಕೈ ಕಾಲೆಲ್ಲ ಹೆಂಗೆ ನಡಕ್ತಿತ್ತು ಗೊತ್ತಾ? ನನಗೆ ಎಲ್ಲಿ ತಲೆ ಸುತ್ತ ಬಂದು ಬಿದ್ದೋಯ್ತೀನೋ ಅಂತ ದಿಗ್ಲಾಗ್ತಿತ್ತು. ಲೇ, ಅವಳಿಗೆ ತಲೆ ಸುತ್ತ ಬರೋ ಹಾಗೆ ಮಾಡೆ ಅಂತ ನಿನ್ನನ್ನು ಕಳಿಸಿದ್ರೆ ನೀನೇ ತಲೆ ಸುತ್ತ ಬರ್ಸ್ಕೊಂಡ್ಯಾ? ಇಷ್ಟೊತ್ತಿಗಾಗಲೇ ಸೋನು ಕೇಸರಿಬಾತ್ ಡಬ್ಬನ ಓಪನ್ ಮಾಡಿರ್ತಾಳಲ್ವಾ ಅಕ್ಕ? ಅಷ್ಟೇ ಅಲ್ಲ ಕಣೆ, ಈಗಾಗಲೇ ಅವಳು ಒಂದೊಂದು ತುತ್ತನ್ನು ತಿನ್ನೋಕ್ಕೂ ಶುರು ಮಾಡಿರ್ತಾಳೆ. ಒಂದು ಎಳ್ಳು ತುತ್ತಿನ ಮ್ಯಾಕೆ ತಲೆ ತಿರ್ಗಕ್ಕೆ ಶುರುವಾಗಿರ್ತೈತೆ. ಹಂಗೆ ತಲೆ ಸುತ್ತಿ ಇನ್ನೇನು ಕೆಳಗೆ ಬೀಳ್ಬೇಕು. ಅಕ್ಕ, ಆದ್ರೂ ನಂಗೊಂದು ಡೌಟು. ಏನೇ ಅದು ಡೌಟು ಇಷ್ಟೊತ್ತು ಇಲ್ಲದೆ ಇರೋದು? ಅಲ್ಲ ಅಕ್ಕ, ಸೋನು ತಲೆ ತಿರುಗಿ ಬಿದ್ಮ್ಯಾಕೆ ಅವಳೇನಾದರೂ ರಾಮಣ್ಣಂಗೆ ಫೋನ್ ಮಾಡಿ ಕರೆದ್ಬಿಟ್ರೆ? ನಿನ್ನ ಬಾಯಿ ಅಕ್ಕ ಅಕ್ಕ ಬೈಬೇಡಿ. ಅಲ್ವೇ? ಹಾಗೇನಾದರೂ ಆದರೆ ನಿನ್ನ ಬಾಯಿಗೆ ಸಕ್ಕರೆ ಹಾಕ್ತೀನಿ ಅಂತ ಹೇಳೋಕೆ ಬಂದೆ. ಒಂದು ವೇಳೆ ಕೋಣ ಏನಾದರೂ ಸೋನುನ ಕಾಪಾಡೋದಕ್ಕೆ ಹೋದರೆ ಆ ಕೋಣದಿಂದಾನೇ ಸೋನು ಈ ಕೆಲಸ ಮಾಡಿಕೊಂಡ್ಲು ಅಂತ ಊರ್ ಜನ ಇನ್ನೂ ಸ್ಟ್ರಾಂಗ್ ಆಗಿ ನಂಬ್ತಾರೆ ಕಣೆ. ಅಕ್ಕ, ಈ ಕಿತಾಪಿಲಾನ್ ಹೆಂಗಾದ್ರೂ ಜಯ ನಿಮ್ದೆ. ಹೋ ಕಣೆ, ಈ ಸಲ ಸಮಯ ಮತ್ತು ಅವಕಾಶ ಎರಡೂ ತುಂಬ ಸ್ಟ್ರಾಂಗ್ ಆಗೇ ಇದೆ. ಈ ಸಲ ಗೆಲುವು
ನಂದೆ. ರಾಮು ಇಲ್ಲೇ ಫೋನ್ ಬಿಟ್ಟು ಹೋಗಿದ್ದಾರೆ. ಹಲೋ ರಾಮ್, ಪ್ಲೀಸ್ ಮನೆ ಹತ್ರ ಬನ್ನಿ ರಾಮ್, ನನ್ನಿಂದ ಆಗ್ತಾ ಇಲ್ಲ ರಾಮ್, ಬೇಗ ಬನ್ನಿ ರಾಮ್. ಆಹಾ, ನಂಬೋರ್ ಹತ್ರ ಎಷ್ಟು ಚೆನ್ನಾಗಿ ನಾಟಕ ಮಾಡ್ತೀಯ ಅಲ್ವಾ? ಇದೇ ಥರ ಫೋನ್ ಮಾಡಿ ತಾನೆ ನಿನ್ನ ರಾಮೋರ್ನ ಕರೆದಿದ್ದು. ನೋ ನೋ ಜಾನಕಿ, ದಿಸ್ ಇಸ್ ಎಮರ್ಜೆನ್ಸಿ. ನಾನು ಸಾಯ್ತಾ ಇದ್ದೀನಿ ಜಾನಕಿ, ಪ್ಲೀಸ್ ರಾಮೋರ್ನ ಕಳಿಸಿ ಪ್ಲೀಸ್. ನಿನ್ನ ನಾಟಕ ನನ್ನ ಹತ್ರ ನಡೆಯಲ್ಲ, ಸುಮ್ಮನೆ ಫೋನ್ ಇಡು. ನೋ ಜಾನಕಿ, ಹೆಲ್ಪ್ ಮೀ ಪ್ಲೀಸ್. ಅಕ್ಕ, ಈಟೊತ್ತಿಗಾಗಲೇ ಸೋನುಗೆ ತಲೆ ಸುತ್ತಕ್ಕೆ ಶುರುವಾಗಿರ್ತೈತಲ್ವಾ? ನನ್ನ ಪ್ರಕಾರ ಈಗಾಗಲೇ ಶುರು ಆಗಿರುತ್ತೆ ಕಣೆ. ಸೋನು ಇವಳು ಯಾಕೆ ನನಗೆ ಕಾಲ್ ಮಾಡ್ತಿದ್ದಾಳೆ? ಅಕ್ಕ, ಇನ್ನೂ ಏನು ಶುರುವಾಗಿಲ್ಲ ಅನಿಸ್ತೈತೆ. ಹಲೋ ಸೋನು. ಏನಂದಿತಾ? ಕೇಸರಿ ಭಾತಲ್ಲಿ ಏನೋ ಕೊಟ್ಟೆ. ಕೇಸರಿ ಭಾತಲ್ಲಿ ಏನೂ ಇಲ್ವಲ್ಲ? ನಂದಿತಾ, ದಿಸ್ ಇಸ್ ನಾಟ್ ಅ ಗೇಮ್. ಏನ್ ಮಾಡ್ತಿದ್ಯಾ ಹೇಳು? ಸೋನು, ರಿಲ್ಯಾಕ್ಸ್. ನಾನು ನಿನಗೆ ಸ್ವಲ್ಪ ಹೊಟ್ಟೆ ನೋವು, ಸ್ವಲ್ಪ ತಲೆ ಸುತ್ತ ಬರೋ ಹಾಗೆ ಒಂದು ಲಿಕ್ವಿಡ್ ಆ್ಯಡ್ ಮಾಡಿದ್ದೀನಿ ಅಷ್ಟೇ. ಯಾಕೆ ಹಿಂಗೆ ಮಾಡಿದೆ? ಟೆನ್ಷನ್ ಆಗಬೇಡ ಸೋನು, ನಿನಗೇನೂ ಆಗಲ್ಲ. ನಾನು ಈಗಲೇ ಯಾರನ್ನಾದರೂ ಅಲ್ಲಿ ಕಳಿಸಿ ನಿನ್ನ ಆಸ್ಪತ್ರೆಗೆ ಸೇರಿಸ್ತೀನಿ. ಈ ವಿಷಯನ ಮುಂಚೆ ನಿಂಗೆ ಹೇಳಿದರೆ ನೀನು ಒಪ್ಕೋತಿರ್ಲಿಲ್ಲ, ಅದಕ್ಕೆ ಒಂದು ಸಣ್ಣ ಗೇಮ್ ಆಡಿದೆ ಅಷ್ಟೇ. ಡೋಂಟ್ ವರಿ, ಎವ್ರಿಥಿಂಗ್ ಇಸ್ ಅಂಡರ್ ಕಂಟ್ರೋಲ್. ನಂದಿ, ವಾಟ್ ಆರ್ ಯು ಟಾಕಿಂಗ್? ಇದರಿಂದ ನನಗೆ ಕಣ್ಣೆಲ್ಲ ಮಂಜಾಗ್ತಿದೆ. ಸೋನು, ನೀನು ಫೋನ್ ಇಡು, ನಾನೆಲ್ಲ ನೋಡ್ಕೋತೀನಿ. ಯಪ್ಪ ಯಪ್ಪ, ಎಷ್ಟು ಡ್ರಾಮಾ ಮಾಡ್ತಾಳೆ. ಆ ಲಿಕ್ವಿಡ್ ಹಾಕಿರೋದೇ ಸ್ವಲ್ಪ. ಇವಳು ನೋಡಿದ್ರೆ ಸತ್ತೋಗೋ ಥರನೇ ಆ್ಯಕ್ಟ್ ಮಾಡ್ತಿದ್ದಾಳೆ. ಕಾಲೇಜ್ ಡೇಸಿಂದಾನು ಹೀಗೆ ಓವರ್ ಆ್ಯಕ್ಟಿಂಗ್, ಡ್ರಾಮಾ ಕ್ವೀನ್. ನೋಡಿ ಅಕ್ಕ, ಈ ಪ್ಲಾನ್ ಕರೆಕ್ಟಾಗಿ ಆಗಕ್ಕೆ ನಾನೇ ಕಾರಣ. ನೀವೇನೋ ಅದನ್ನು ಈ ಟೇಟ್ ಹಾಕ್ಬಿಟ್ರಿ, ಆದರೆ ನಾನು ತಲೆ ಉಪಯೋಗಿಸಿ ಪೂರ್ತಿ ಬಾಟ್ಲಿನೇ ಸುರಿದ್ಬಿಟ್ಟೆ ಅಕ್ಕ. ಈಟ್ ಬೇಗ ಸೋನುಗೆ ಈಟ್ ಎಫೆಕ್ಟ್ ಆಗ್ತಿತ್ತ ನೀವೇ ಯೋಚನೆ ಮಾಡಿ. ಅದಕ್ಕೆ ನೀವು ನನಗೆ ಥ್ಯಾಂಕ್ ಯು ಹೇಳಬೇಕು. ವಾಟ್? ಏನು ಹೇಳ್ತಿದ್ಯೆ? ಫುಲ್ ಬಾಟಲ್ಲ? ಹ್ಞೂ ಅಕ್ಕ, ನೀವು ನಂಬಕ್ಕಿಲ್ಲ ಅಲ್ವಾ? ಒಂದು ನಿಮಿಷ ಇರಿ, ಎಲ್ಲಿಟ್ಟೆ ಅದನ್ನು? ಇಲ್ಲೇ ಆಯ್ತಾ? ಇಲ್ಲಿ ನೋಡಿ.
ಪರವಾಗಿಲ್ಲ ಪುಡಿ. ಏಯ್ ಕತ್ತೆ, ಇದು ಪಾಯ್ಸನ್ ಕಣೆ. 1 ಸ್ಪೂನ್ಗಿಂತ ಜಾಸ್ತಿ ಹಾಕಿದ್ರು ಸತ್ತೇ ಹೋಗ್ತಾರೆ. Idiot! ಏನು? ಎಂತ ಕೆಲಸ ಮಾಡ್ತೀಯ ಇಡಿಯಟ್? ನಿನ್ನ ಇಟ್ಕೊಂಡು ಈಗ ಅಲ್ಲಿಗೆ ಬೇರೆಯವ್ರನ್ನ ಕಳಿಸೋ ಹಾಗೂ ಇಲ್ಲ, ನಾವೇ ಹೋಗ್ಬೇಕು. ಇಲ್ಲ ಇಲ್ಲ, ನಾನು ಯಾಕೆ ಮಾಡಿದ್ದು? ನೀನೇ ಹೋಗು. ಏನು? ನಾನಾ? ಅಕ್ಕ, ನನಗೆ ಇವಾಗ ತಲೆ ಸುತ್ತದಂಗೆ ಆಗ್ತಿದೆ. ಡ್ರಾಮಾ ಮಾಡಬೇಡ. ಡ್ರಾಮಾ ಮಾಡಿದ್ರೆ ಇಲ್ಲ ಹೊಡೆದು ಸಾಯಿಸ್ಬಿಡ್ತೀನಿ. ಬೇಗ ಅವಳನ್ನ ಯಾವ್ದಾದ್ರು ಗಾಡೀಲಿ ಕರ್ಕೊಂಡು ಆಸ್ಪತ್ರೆಗೆ ಸೇರಿಸೋಗು. ಹೋಗೆ. ಸರಿ ಅಕ್ಕ. ಹೋಗೇನೆ? ಇಲ್ಲೇ ಬಂದಿವ್ನಕ್ಕ. ಬೇಗ ಹೋಗೆ, ಪ್ರಾಣ ಹೋಗ್ತಿದೆ. ಅಯ್ಯೋ ಅಕ್ಕ, ನೀವು ನನ್ಗೆ ದಿಗ್ಲು ಬೀಳಿಸ್ಬೇಡಿ. ಅಕ್ಕ ಅಕ್ಕ, ಏನೇ? ಮನೆಯಾಗೆ ಮೇಡಮ್ ಎಲ್ಲೂ ಕಾಣಿಸ್ತಿಲ್ಲ ಅಕ್ಕ. ಏನು? ಲೇ, ಮನೇಲಿ ಸರಿಯಾಗಿ ಹುಡುಕೆ, ಅಲ್ಲಿ ಎಲ್ಲೋ ಬಿದ್ದಿರ್ಬೇಕು. ಸರಿ ಅಕ್ಕ. ಸೋನು ಮೇಡಮ್, ಸೋನು ಮೇಡಮ್, ಸೋನು ಮೇಡಮ್, ಸೋನು ಮೇಡಮ್, ಸೋನು ಮೇಡಮ್, ಸೋನು ಮೇಡಮ್. ಅಯ್ಯೋ ಅಕ್ಕ, ಮೇಡಮ್ ಎಲ್ಲೂ ಕಾಣ್ತಿಲ್ಲ ಅಕ್ಕ. ಅಕ್ಕ, ಎಲ್ಲಿಗಾದ್ರೂ ಹೋಗೆ, ಹೋಗ್ ಸಾಯಿ. ಸಿಸ್ಟರ್, ಇಂಜೆಕ್ಷನ್ ರೆಡಿ ಮಾಡಿ. ಕಾಟನ್ ಕುಡಿ. ಸಿಸ್ಟರ್, ಕ್ಲೀನಪ್ ಮಾಡಬೇಕು, ರೆಡಿ ಮಾಡಿ. ಓಕೆ ಡಾಕ್ಟರ್. ಏನು? ಜಾನಕಿ, ಡೋಂಟ್ ವರಿ, ಎವ್ರಿಥಿಂಗ್ ವಿಲ್ ಬಿ ಆಲ್ ರೈಟ್.
ಸೋನು, ಥ್ಯಾಂಕ್ಸ್. ಆರ್ ಯು ಫೈನ್? ಸೆಲೆಕ್ಟಿವ್ಸ್ ಕೊಟ್ಟಾಗಿದೆ, ಇನ್ನೊಂದು ಸ್ವಲ್ಪ ಹೊತ್ತು ಅವ್ರು ಮಾತಾಡೋಕ್ಕಾಗಲ್ಲ. ಶಿ ವಿಲ್ ಬಿ ಆಲ್ ರೈಟ್. ಜಾನಕಿ ಅವರೇ, ನೀವು ಒಂದು ಸ್ವಲ್ಪ ಹೊತ್ತು ಹೊರಗಡೆ ಇರ್ತೀರಾ? ಟೇಕ್ ರೆಸ್ಟ್. ಲೇ ಮಂಜ, ಮಿಲ್ ಕೆಲಸ ಎಲ್ಲ ಮುಗೀತು. ನಾಳೆಯಿಂದ ಆರಾಮಾಗಿ ಕೆಲಸ ನಡೀತೈತೆ ಅಲ್ವೇನಲ್ಲ? ಲೇ ಮಂಜ, ಆಗ್ಲಿಂದ ನೋಡ್ತಾ ಇವ್ನಿ, ಯಾಕೋ ಒಂಥರ ಸಪ್ಪಗಿದ್ಯಾಕಲ್ಲ? ಏನೋ ಸರಿ ಇಲ್ಲ. ಏನಾಯ್ತಲ್ಲ? ಅದು ಅದೇನು ಹೇಳಲ್ಲ? ಅನು ಮೇಡಮ್ ಇರಬೇಕು. ಅಣ್ಣ, ಅದಕ್ಕೆ ಯಾಕೆ ಫೋನ್ ಮಾಡ್ತಾವ್ರೆ? ನಿನ್ನ ಫೋನ್ ತೆಗ್ದಿಲ್ವಾ? ಓ, ಅವಸರದಾಗಿ ಫೋನ್ ತರದೆ ಮರ್ತ್ಬಿಟ್ಟಿದ್ದೀನಿ. ಕೊಡಿಲಿ. ಹಲೋ ನಮ್ಮರ, ಏನು? ಸರಿ ಸರಿ, ಇಲ್ಲ ಇಲ್ಲ, ನಾನು ಈಗಲೇ ಬರ್ತೀನಿ. ಅಲ್ಲೇ ರೀ, ಬಂದೆ. ನೀವೇನು ತಲೆ ಕೆಡಿಸ್ಕೊ ತಿರ್ಗಾಬೇಡಿ, ನಾನು ಬರ್ತೀನಿ. ಹಾಂ, ಲೇ ಮಂಜ, ಬರಲ್ಲ ಬಾ. ನಮ್ಮರೆ, ಏನಾಯ್ತು? ಏನಾಯ್ತು ಹೇಳಿ ನಮ್ಮರೆ. ಏನಾಯ್ತು ಹೇಳಿ ನಮ್ಮರೆ. ಅದು ಸೋನು ಅವರು ವಿಷ. ಏನು? ವಿಷನಾ? ಅಲ್ಲಲ್ಲ, ಸೋನು ಅವ್ರಿಗೆ ಆಹಾರ ಸೆಟ್ ಆಗದೆ ಫುಡ್ ಪಾಯ್ಸನ್ ಆಗಿದೆ. ಆದರೆ ದಿಗ್ಲು ಬೀಳೋ ಅಂಥದ್ದು ಏನಿಲ್ಲ ತಾನೇ? ಇಲ್ಲ ರಾಮೋರೆ, ಅವ್ರಿಗೇನೂ ಆಗಿಲ್ಲ. ಅದಕ್ಕೆ ಮನೆ ಊಟ ಮಾಡಬೇಕು ಅಂತ ಹೇಳೋದು. ಲೇ ಮಂಜ, ನೋಡ್ಲಾ, ಸೋನು ಮೇಡಮ್ಮು ಒಂಟಿಯಾಗಿದ್ದವ್ರು ಊಟ ಸೆಟ್ ಆಯ್ತಲ್ವಂತೆ. ಅದಕ್ಕೆ ಊಟ ಸರಿ ಇಲ್ಲ ಅಂದ್ರೂ ಹಿಂಗೆಲ್ಲ ಆಯ್ತೈತಾ? ಲೇ ಪೆದ್ದ, ಮೂಕಲ್ಲ. ಪಟ್ಟಣದವ್ರೇನು ನಮ್ಮಂಗೆ ಅನ್ಕೊಬಿಟ್ಟಿದ್ಯಾ? ಅವ್ರ ಮೈಗಿವೆಲ್ಲ ಹಿಡಿಯೋಕ್ಕಿಲ್ಲ.